ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಗೈಬನಹಟ್ಟಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಒಳ ಮೀಸಲಾತಿ ಜಾರಿ ಆಗೋ ತನಕ ಯಾವುದೇ ಹುದ್ದೆಯನ್ನ ನೇಮಕ ಮಾಡಬಾರದು ಅಂತ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕದಲ್ಲಿ ಸುಮಾರು 35 ವರ್ಷಗಳ ಕಾಲ ಪರಿಶಿಷ್ಟ ಜಾತಿಗೆ ಮಾದಿಗ ಸಮುದಾಯದ ಬಹುಮುಖ್ಯ ಬೇಡಿಕೆಯಾದ ಒಳ ಮೀಸಲಾತಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿಯಂತೆ ಒಳ ಮೀಸಲಾತಿಯ ಪ್ರಕಟಣೆಯನ್ನ ಶೈಕ್ಷಣಿಕವಾಗಿ ಮತ್ತು ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ 56,432 ಹುದ್ದೆಗಳಿಗೆ ತರಾತುರಿಯಲ್ಲಿ ಒಳ ಮೀಸಲಾತಿಯ ನಿಖರವಾದ ರಾಜ್ಯ ಸರ್ಕಾರದ ಪ್ರಕಟಣೆಯಾಗಿದೆ. ಸರ್ಕಾರ ಕೂಡಲೇ ಇದನ್ನ ಕೈಬಿಡಬೇಕು. ಸರ್ಕಾರ ನೇಮಕ ಹೊರಡಿಸಿರುವುದರಿಂದ ಮಾದಿಗ ಸಮುದಾಯದ ಪದವೀಧರ ವಿದ್ಯಾರ್ಥಿನಿಯರಿಗೆ ಅನ್ಯಾಯವಾಗ್ತಾ ಇದ್ದು, ಆದ್ದರಿಂದ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಒಳ ಮೀಸಲಾತಿ ಜಾರಿ ಆಗೋ ತನಕ ಯಾವುದೇ ಹುದ್ದೆಯನ್ನ ನೇಮಕ ಮಾಡಬಾರದು ಅಂತ ರಾಜ್ಯ ಮಾದಿಗ ಸಮುದಾಯದ ಮುಖಂಡರು ಆದ ಭೀಮಶ್ರೀ ಗೌಂಡಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಮಾದಿಗ ವಿದ್ಯಾರ್ಥಿ ಪರಿಷತ್ ಮಹಾಲಿಂಗಪುರ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ರಬಗೈಬನಹಟ್ಟಿ ಅವರಿಗೆ ವಿಷಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಘೋಷಣೆಯಂತೆ ನೂತನವಾಗಿ ವರ್ಗೀಕರಣಗೊಂಡ ಒಳ ಮೀಸಲಾತಿ ತೀರ್ಮಾನದಂತೆ ವಿವಿಧ ಪದವೀಧರಾಗಿ ನಿರುದ್ಯೋಗಿಗಳಾಗಿ ಸರ್ಕಾರದ ನೇಮಕಾತಿಗಾಗಿ ಕಾಯುತ್ತಿರುವ ಲಕ್ಷಾಂತರ ಮಾದಿಗ ಸಮುದಾಯದ ಕೋರಿಕೆ ಮಾನ್ಯರೇ, ಕರ್ನಾಟಕದಲ್ಲಿ ಸುಮಾರು 35 ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದ ಬಹುಮುಖ್ಯ ಬೇಡಿಕೆಯಾದ ಒಳ ಮೀಸಲಾತಿ ವರ್ಗೀಕರಣ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿಯಂತೆ ಒಳ ಮೀಸಲಾತಿ ಪ್ರಕಟಣೆಯನ್ನು ಶೈಕ್ಷಣಿಕವಾಗಿ ಮತ್ತು ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ 56,432 ಹುದ್ದೆಗಳಿಗೆ ತರಾತುರಿಯಲ್ಲಿ ಒಳ ಮೀಸಲಾತಿ ನಿಖರವಾದ ರಾಜ್ಯ ಸರ್ಕಾರದ ಪ್ರಕಟಣೆಯಾಗಿದೆ. ಸದರಿ ನೇಮಕಾತಿ ಹುದ್ದೆಯನ್ನು ಒಳ ಮೀಸಲಾತಿ ಪೂರ್ವ ವಿವರ ಇಲ್ಲದೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುವಂತೆ ಸದರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವುದು ನಮ್ಮ ಮಾದಿಗ ಸಮುದಾಯದ ವಿವಿಧ ಪದವಿ ವಿದ್ಯಾರ್ಥಿನಿಯರಿಗೆ ಅನ್ಯಾಯವಾಗುತ್ತಿದ್ದು, ಈ ಕುರಿತು ಸರ್ಕಾರದ ಸ್ಪಷ್ಟ ತೀರ್ಮಾನದಂತೆ ಸದರಿ ಹುದ್ದೆಗಳು ನೇಮಕಾತಿಗೆ ಆದೇಶಿಸಬಾರದೆಂದು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದ್ದು, ಮಾನ್ಯ ಕರ್ನಾಟಕ ಸರ್ಕಾರವು ಆಯೋಗದ ಶಿಫಾರಸಿನಂತೆ ಶೇಕಡಾವಾರು ಅನುಪಾತದಲ್ಲಿ ನೇಮಕಾತಿ ಪ್ರಕಟಣೆ ಆಗುವವರೆಗೂ ಸದರಿ ಹುದ್ದೆಗಳು ನೇಮಕ ಮಾಡಬಾರದೆಂದು ಮಾನ್ಯರಲ್ಲಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇವೆ. ನೀವೇನು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು. ನಿಮ್ಮ ಹೋರಾಟಕ್ಕೆ ನಮ್ಮ ತಾಲೂಕಾ ಆಡಳಿತದಲ್ಲಿ ನನ್ನ ವೈಯಕ್ತಿಕವಾಗಿ ನಿಮಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಮನವಿಯನ್ನು ನಾವು ಸರ್ಕಾರಕ್ಕೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ವಿದ್ಯಾರ್ಥಿ ಪರಿಷತ್ ಮುಖಂಡರು ಆದ ಗಣೇಶ್ ಗೌಂಡಿ, ರಘು ಮಿಲ್ಟ್ರಿ, ಪ್ರಭು ಭಾವಿಕಟ್ಟಿ, ಸದಾಶಿವ ಕಾಂಬ್ಳೆ, ಶಂಕರ್ ಹಾದಿಮನಿ, ಮಹಾಲಿಂಗ ಗೌಂಡಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.